ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಇವತ್ತಿನ ದಿನನೂ ಮಾರ್ಕೆಟಲ್ಲಿ ನಾವು ಒಂದು ಲೈವ್ ಎಕ್ಸಿಕ್ಯೂಷನ್ನ ಮಾಡೋಣ. ಯಾವುದಾದ್ರೂ ಟ್ರೇಡ್ ಸಿಕ್ಕಿದ್ರೆ ಆ ಟ್ರೇಡ್ನ ಏನಕ್ಕೋಸ್ಕರ ತೊಗೊಂಡೆ, ಅದರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಅದಕ್ಕೂ ಮುಂಚೆ ನೆನ್ನೆಯ ಮೂಮೆಂಟಮ್ನ ನೋಡೋದಾದರೆ ಮಾರ್ಕೆಟ್ ಏನು ಮಾಡಿದೆ, ಆಲ್ಮೋಸ್ಟ್ ನೋಡೋದಾದರೆ ನೆಗೆಟಿವ್ ಇಲ್ಲ ನ್ಯೂಟ್ರಲ್ವರೆಗೂ ಇದೆ ಮಾರ್ಕೆಟ್. ನಿನ್ನೆ ದಿನ ನೋಡೋದಾದರೆ ಅಂದರೆ ಡೌನ್ ಸೈಡ್ಗೆ ಜಾಸ್ತಿ ಇರುವಂಥದ್ದು ಮಾರ್ಕೆಟು. ಸೊ ನೆಗೆಟಿವ್ ಮಾರ್ಕೆಟ್ನ ನಿನ್ನೆ ನಾವು ನೋಡ್ಬೋದಾಗಿತ್ತು. ಸೊ ಇವತ್ತಿನ ದಿನಕ್ಕೆ ನಾವು ಟ್ರೇಡ್ ಪ್ಲ್ಯಾನ್ನ ಮಾಡೋದಾದರೆ ಲಾಸ್ಟ್ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಏನು ಡೇಟಾ ಇರುತ್ತಲ್ಲ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲೇನಾಗಿದೆ, ಇಲ್ಲೆಲ್ಲ ಸೆಲ್ಲರ್ಸು ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇದ್ದಾರೆ. ಪ್ರತಿ ಹೈ ಪಾಯಿಂಟಲ್ಲೂ ಸೆಲ್ಲರ್ಸ್ ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರ್ತಾರೆ. ಯಾರ್ಯಾರು ಲಾಸ್ಟ್ ಲೆವೆಲ್ ಆಫ್ ಸೆಲ್ಲರ್ಸ್ ಇರ್ತಾರಲ್ಲ ಈ ಪ್ಲೇಸಸಲ್ಲಿ ಅವ್ರನ್ನ ಮಾರ್ಕೆಟ್ ಆಲ್ರೆಡಿ ರಿಮೂವ್ ಮಾಡಿದೆ. ಸೊ ಏನಾಗಿದೆ ಅಂದರೆ ಇಲ್ಲಿ ಬಯರ್ಸ್ ಆ್ಯಡ್ ಆನ್ ಆಗಿರ್ತಾರೆ. ಸೊ ಆ ಬಯರ್ಸ್ನು ಕೂಡ ಆಲ್ರೆಡಿ ಮಾರ್ಕೆಟ್ ರಿಮೂವ್ ಮಾಡಿದೆ. ಇವಾಗ ಮಾರ್ಕೆಟಲ್ಲಿ ಯಾರು ಉಳಿದಿರ್ತಾರೆ ಅಂದರೆ ಲಾಸ್ಟ್ ಈ ಲೆಗ್ಗಲ್ಲಿ ಯಾರ್ಯಾರು ಸೆಲ್ ಮಾಡಿ ಮಾರ್ಕೆಟಿಂದ ಅವರ ಪೊಸಿಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರಲ್ಲ ಅಂಥವ್ರು ಮಾತ್ರನೇ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಉಳ್ಕೊಂಡಿರ್ತಾರೆ. ಸೊ ಇವಾಗ ನಮಗೇನು ಗೊತ್ತಾಯಿತು, ಓಕೆ ಇಲ್ಲೊಂದು ಲೆವೆಲ್ ಆಫ್ ಸೆಲ್ಲರ್ಸ್ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಅದನ್ನು ಮಾರ್ಕ್ ಮಾಡ್ಕೊಬೇಕು ನಾನು. ಓಕೆ, ಸೊ ಇಲ್ಲೊಂದು ಲೆವೆಲ್ ಆಫ್ ಸೆಲ್ಲರ್ಸ್ ಇದ್ದಾರೆ. ಓಕೆ, ಮಾರ್ಕೆಟ್ ಓಪನ್ ಆಗಿದೆ, ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ನೋಡೋಣ ಇವತ್ತಿನ ದಿನ ಯಾವ ರೀತಿಯಾದಂಥ ಮೂಮೆಂಟಮ್ ಕೊಡುತ್ತೆ ಮತ್ತು ನಾವು ಆ ಮೂಮೆಂಟಮ್ ಬೇಸ್ಡ್ ಆಗಿ ಯಾವ ರೀತಿಯಾಗಿ ಟ್ರೇಡ್ ಸೆಟಪ್ನ ಮಾಡ್ಕೊತೀವಿ ಅಂತ. ಸೊ ಇದು ಕ್ಲೋಸಿಂಗ್ ಪ್ರೈಸ್ ಲೆವೆಲ್. ಆಲ್ವೇಸ್ ಯಾವಾಗಲೂ ನಾನು ಕ್ಲೋಸಿಂಗ್ ಪ್ರೈಸ್ ಲೆವೆಲ್ನ ಮಾರ್ಕ್ ಮಾಡ್ಕೊತೀನಿ ಮತ್ತು ಅದರದ ಎಕ್ಸಾಕ್ಟ್ ಕ್ಲೋಸಿಂಗ್ ಪ್ರೈಸ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತೀನಿ. ಓಕೆ, ಮಾರ್ಕೆಟಲ್ಲಿ ಡಾಮಿನೆಂಟ್ ಇರೋದು ಯಾರು ಇವತ್ತಿನ ದಿನಕ್ಕೆ ಟ್ರೇಡ್ ಮಾಡೋದಾದರೆ ಸೆಲ್ಲರ್ಸ್ ಡಾಮಿನೆಂಟ್ ಆಗಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ಮಾರ್ಕೆಟ್ ಮೂಮೆಂಟಮ್ ಸಿಗುತ್ತೆ. ಅದ್ರ ಯಾವುದಾದ್ರೂ ಟ್ರೇಡ್ಸ್ ತೊಗೊಂಡ್ರೆ ಅದ್ರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ನೋಡೋದಾದರೆ ನಾವು ಯಾವುದೇ ರೀತಿಯಾದಂಥ ಪೊಸಿಷನ್ಸ್ನ ಇನ್ನೂ ತೊಗೊಂಡಿಲ್ಲ ಅಥವಾ ನಾನು ಓವರ್ನೈಟ್ ಯಾವ ಪೊಸಿಷನ್ಸ್ನು ಹೋಲ್ಡ್ ಮಾಡಿಲ್ಲ. ಸೊ ಪೊಸಿಷನ್ಸ್ ಇನ್ನೂ ನಿಲ್ಲಿದೆ. ಸೊ ಆರ್ಡರ್ ಸಮ್ಮರಿನೂ ನೀವು ನೋಡ್ಬೋದು, ಇನ್ನೂ ಯಾವುದೂ ಆರ್ಡರ್ ಪ್ಲೇಸ್ ಮಾಡಿಲ್ಲ. ಸೊ ನೋಡೋಣ ಯಾವ ರೀತಿಯಾದಂಥ ಮಾರ್ಕೆಟ್ ಮೂಮೆಂಟಮ್ ಆಗುತ್ತೆ ಇವತ್ತಿನ ದಿನ ಅಂತ. ಸೊ ಇಲ್ಲೆಲ್ಲ ನಾನೇನು ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ, ಇಲ್ಲೆಲ್ಲ ಸೆಲ್ಲರ್ಸು ಆ್ಯಕ್ಟಿವೇಟ್ ಆಗಿದ್ದಾರೆ ಅಂತ. ಸೊ ಆ ಲೆವೆಲ್ಸ್ನ ನಾನು ಮಾರ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡೋಣ ಯಾವುದಾದ್ರೂ ಒಂದು ಟ್ರೇಡ್ ಡೆವಲಪ್ ಆದರೆ ಆ ಟ್ರೇಡ್ನ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆ, ಸೊ ಟ್ರೇಡರ್ಸ್ ನಾವಿಲ್ಲೊಂದು ಬೈಯಿಂಗ್ ಪೊಸಿಷನ್ನ ಇನಿಷಿಯೇಟ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದಾಗಿತ್ತು ಮಾರ್ಕೆಟ್ ಏನು ಮಾಡ್ತಾ ಇದೆ, ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ಕ್ಲೋಸಿಂಗ್ ಪ್ರೈಸ್ನ ಬ್ರೇಕ್ಔಟ್ ಕೊಟ್ಟಿದೆ ಮತ್ತು ಇಲ್ಲಿ ನಿಫ್ಟಿಯಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ. ಪ್ರೀವಿಯಸ್ ಆದಂಥ ಒಂದು ಲೆವೆಲ್ ಏನಿತ್ತು ಆ ಲೆವೆಲ್ ಹತ್ರ ಬಂದಾಗ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ. ಸೊ ಆ ಲೆವೆಲ್ನು ಕೂಡ ನಾನು ಡ್ರಾ ಮಾಡ್ಕೊಂಡಿರುವಂಥದ್ದು. ಓಕೆ, ಸೊ ತೋರಿಸ್ತೀನಿ ಆ ಲೆವೆಲ್ ಎಲ್ಲಿದೆ ಅನ್ನೋದನ್ನ. ಇಲ್ಲೇನಿದೆಯಲ್ಲ ಈ ಲೋ ಲೆವೆಲ್ ಹತ್ರ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಿರುವಂಥದ್ದು ಮಾರ್ಕೆಟು. ಸೊ ಅದರಿಂದ ನಾನು ಇಲ್ಲಿ ಬೈಯಿಂಗ್ ಸೈಡ್ನ ಟ್ರೇಡ್ನ ಇನಿಷಿಯೇಟ್ ಮಾಡಿದ್ದೀನಿ. ಇಲ್ಲಿಂದ ಒಂದು ಬೈಯಿಂಗ್ ಸೈಡ್ ಮೂಮೆಂಟಮ್ನ ಮಾರ್ಕೆಟ್ ಕೊಡಬೇಕು ನಮಗೆ. ಅರೌಂಡ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ನೆನ್ನೆಯ ದಿನದ ಕ್ಲೋಸಿಂಗ್ ಪ್ರೈಸ್ ಏನಿದೆಯಲ್ಲ ಅಲ್ಲಿವರೆಗೂ ಬೈಯಿಂಗ್ ಸೈಡ್ನ ಮೂಮೆಂಟಮ್ ನಮಗೆ ಮಾರ್ಕೆಟಲ್ಲಿ ಕಾಣಲಿಕ್ಕೆ ಸಿಗಬೇಕು. ಯಾಕಂದರೆ ಇಲ್ಲಿ ನೋಡೋದಾದರೆ ನಮಗೆ ಯಾವುದೇ ರೀತಿಯಾದಂಥ ಬಯರ್ಸ್ಗಳು ಮಾರ್ಕೆಟಲ್ಲಿ ಇರಲಿಲ್ಲ. ಅದರಿಂದ ಈ ಬೈಯಿಂಗ್ ಸೈಡ್ ಟ್ರೇಡ್ನ ನಾನು ಇನಿಷಿಯೇಟ್ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡೋದಾದರೆ ಅಟ್ ಅರೌಂಡ್ ಒಂದು 250-300ವರೆಗೂ ಲಾಸ್ ಕಾಣ್ತಿದೆ ಮಾರ್ಕೆಟಲ್ಲಿ. ಬಟ್ ಹೋಲ್ಡ್ ಆನ್ ಮಾಡೋಣ, ಎಲ್ಲಿವರೆಗೂ ಇದು ಪ್ರಾಫಿಟಬಲ್ ಆಗಿ ರನ್ ಆಗುತ್ತೆ ಅಥವಾ ಲಾಸಲ್ಲಿ ಎಕ್ಸಿಟ್ ಆದರೆ ಏನಕ್ಕೋಸ್ಕರ ಆ ಲಾಸ್ನ ತೊಗೊಂಡ್ವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಇದೇ ಝೋನಲ್ಲಿ ಕನ್ಸಾಲಿಡೇಷನ್ನ ಮಾಡ್ತಾಯಿದೆ. ಈ ಕನ್ಸಾಲಿಡೇಷನ್ ಝೋನ್ನ ಒಂದ್ಸಲಿ ಬ್ರೇಕ್ಔಟ್ ಕೊಟ್ಟರೆ ಸಾಕು, ಒಂದು ಉತ್ತಮವಾದಂಥ ಅಪ್ಸೈಡ್ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ಅಷ್ಟೇ, ನಿಫ್ಟಿಯಲ್ಲೂ ಕೂಡ ಇಲ್ಲಿ ಕನ್ಸಾಲಿಡೇಷನ್ನ ಮಾಡ್ತಾಯಿದೆ. ಯಾವಾಗ ಈ ಕನ್ಸಾಲಿಡೇಷನ್ ಲೆವೆಲ್ನ ಬ್ರೇಕ್ಔಟ್ ಕೊಡುತ್ತಲ್ಲ ಆವಾಗ ನಮಗೆ ಒಂದು ಉತ್ತಮವಾದಂಥ ಅಪ್ಸೈಡ್ ಮೂವ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನೋಡೋದಾದರೆ ಇವಾಗ ನಮ್ಮ ಟ್ರೇಡ್ ಏನಿದೆ ಅದು ಸ್ವಲ್ಪ ಪ್ರಾಫಿಟಲ್ಲಿ ಬಂದಿದೆ. ನೋಡ್ಬೋದು ಅಟ್ ಅರೌಂಡ್ ಕಾಸ್ಟ್ ಟು ಕಾಸ್ಟಲ್ಲಿ ರನ್ ಆಗ್ತಾಯಿದೆ.
ಓಕೆ, ನೋಡೋಣ. ಇನ್ನೊಂದು 2-3 ಸ್ಪೈಕ್ ಬರಬೇಕು ಮಾರ್ಕೆಟಲ್ಲಿ. ಅಟ್ಲೀಸ್ಟ್ ಡೇ ಹೈ ಏನಿರುತ್ತಲ್ಲ ಆ ಡೇ ಹೈನವರೆಗೂ ಆದರೂ ಬರಬೇಕು ಆಪ್ಷನ್ಸ್ ಚಾರ್ಟಲ್ಲಿ. ಆವಾಗ ನಾವು ಎಕ್ಸಿಟ್ ಮಾಡಲಿಕ್ಕೆ ಪ್ಲ್ಯಾನ್ನ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಇವಾಗ ಅಟ್ ಅರೌಂಡ್ 200-300ವರೆಗೂ ಹೋಗಿದ್ದಂಥ ಪ್ರಾಫಿಟ್ ಈಗ ಮತ್ತೆ ರೆಡ್ಯೂಸ್ ಆಗ್ತಾಯಿದೆ. ಸೊ ಇಲ್ಲಿ ಮಾರ್ಕೆಟಲ್ಲಿ ಅದೇ ಅಪ್ಸೈಡ್ ಮೂಮೆಂಟಮ್ಗೆ ಸ್ವಲ್ಪ ಮೂಮೆಂಟಮ್ ಸಿಗಬೇಕು, ಯಾಕಂದರೆ ಎರಡರಲ್ಲೂ ಅಟ್ ಎ ಟೈಮ್ ಆಗಿ ಬ್ರೇಕ್ಔಟ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಓಕೆ, ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ ಇಲ್ಲಿ. ಬಟ್ ಇಲ್ಲೊಂದು ಸ್ಪೈಕ್ ಬಂದರೆ ಒಂದು ಉತ್ತಮವಾದಂಥ ಅಪ್ಸೈಡ್ ಮೂವ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಅಕಸ್ಮಾತ್ ಏನಾದರೂ ರೆಡ್ ಕ್ಯಾಂಡಲ್ ಆಗಿ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟಲ್ಲಿ, ನೆಗೆಟಿವ್ ಸೈಡಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಈ ಝೋನ್ ಏನಿದೆಯಲ್ಲ ಇದೊಂದು ಝೋನ್ನ ಬ್ರೇಕ್ಔಟ್ ಮಾಡಿದ್ರೆ ಸಾಕು, ಉತ್ತಮವಾದಂಥ ಅಪ್ಸೈಡ್ ಮೂವ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇವತ್ತಿನ ದಿನ ಮಾರ್ಕೆಟಲ್ಲಿ. ಓಕೆ, ಉತ್ತಮವಾದಂಥ ಸ್ಪೈಕ್ ಬರ್ತಾ ಇದೆ ಮಾರ್ಕೆಟ್ನಲ್ಲಿ. ನೋಡ್ಬೋದು ನಮ್ಮ ಕಾಲ್ ಪ್ರೀಮಿಯಮ್ ಕೂಡ ಅಟ್ ಅರೌಂಡ್ 400, 450, 500 ಎಲ್ಲ ಹೋಗ್ತಾ ಇದೆ. ಸೊ 500, 600 ರನ್ ಆಗ್ತಾ ಇದೆ. ನೋಡೋಣ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ಇನ್ನೊಂದು ಸ್ಪೈಕ್ 2-3 ಸ್ಪೈಕ್ ಬಂದರೆ ಮಾರ್ಕೆಟಲ್ಲಿ ಉತ್ತಮವಾದಂಥ ಪ್ರಾಫಿಟ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಇವತ್ತಿನ ದಿನ ಪ್ರಾಫಿಟಲ್ಲಿ ಮನೆಗೆ ಹೋಗ್ಬೋದು. ಓಕೆ, 960 ಇದೆ. ಸೊ ಎಕ್ಸಿಟ್ನ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮಾರ್ಕೆಟಲ್ಲಿ. ಓಕೆ, ಇನ್ನೊಂದು ಚೂರು ಸ್ಪೈಕ್. ಓಕೆ, 1000. ಓಕೆ, ಸೊ ಅದೇ ಈ ಡೇ ಹೈನ ಕ್ಯಾಂಡಲ್ ಏನಿತ್ತಲ್ಲ ಅದ್ರವರೆಗೂ ಬಂದಿದೆ ಮಾರ್ಕೆಟು. ಸೊ ಇಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನಮ್ಮ ಟ್ರೇಡ್ ಡಿಸಿಷನ್ ಏನಿದೆ ಅದನ್ನು ತೊಗೊಬೇಕಾಗುತ್ತೆ. ಓಕೆ, ಸೊ ಅಟ್ ಅರೌಂಡ್ 176, 179. ಓಕೆ, ಸೊ ಇಲ್ಲಿ ನಾನು ಟ್ರೇಡಿಂದ ಎಕ್ಸಿಟ್ನ ಕಾಣ್ತಾ ಇದ್ದೀನಿ ಟ್ರೇಡರ್ಸ್. ಓಕೆ, 1000 ರೂಪೀಸ್ ಅಷ್ಟು ಪ್ರಾಫಿಟಲ್ಲಿ ಎಕ್ಸಿಟ್ನ ಇವತ್ತು ಕಾಣ್ತಾ ಇದ್ದೀನಿ. ಸೊ ಆರ್ಡ್ರ್ ಎಕ್ಸಿಕ್ಯೂಟ್ ಆಗೋ ಟೈಮಲ್ಲಿ ಎಷ್ಟಕ್ಕೆ ಬಂದಿದೆ? ಓಕೆ, 12 ರೂಪೀಸ್ ಅಷ್ಟು ಪ್ರಾಫಿಟ್ನ ತೊಗೊಂಡಿದ್ವಿ ಇವತ್ತಿನ ದಿನ. ನೋಡ್ಬೋದು ಮಾರ್ಕೆಟಲ್ಲಿ 163ಗೆ ಎಂಟ್ರಿ ಆಗಿದ್ವಿ ಮತ್ತು 175ಅಲ್ಲಿ ನಾವು ಎಕ್ಸಿಟ್ನ ಕಂಡಿದ್ದೀವಿ. ಅಟ್ ಅರೌಂಡ್ 12 ರೂಪೀಸ್ ಅಷ್ಟು ಪ್ರಾಫಿಟ್ನ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು. ಸೊ ಪೊಸಿಷನ್ಸ್ ನೋಡೋದಾದರೆ ಓಕೆ, 900 ರೂಪೀಸ್ ಅಷ್ಟು ನಮಗೆ ಪ್ರಾಫಿಟ್ಟು ಇವತ್ತಿನ ದಿನ ಮಾರ್ಕೆಟಲ್ಲಿ ಸಿಕ್ಕಿದೆ. ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಾವು ಯೂಸ್ ಮಾಡಿರುವಂಥ ಕ್ಯಾಪಿಟಲ್ನ ನೋಡೋದಾದರೆ ಇಲ್ಲಿ ಆರ್ಡರ್ ಬುಕ್ಸಲ್ಲಿ ನೋಡ್ಬೋದು ನಾವು ಎಷ್ಟು ಕ್ಯಾಪಿಟಲ್ನ ಯೂಸ್ ಮಾಡಿದ್ದೀವಿ ಅಂತ. ಅರೌಂಡ್ 12,000ಗೆ ನಾವು ಅರೌಂಡ್ 900 ರೂಪೀಸ್ನ ಪ್ರಾಫಿಟ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 8 to 9% ಅಷ್ಟು ಪ್ರಾಫಿಟ್ನ ಇವತ್ತಿನ ದಿನ ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು. ನನ್ನ ಕ್ಯಾಪಿಟಲ್ ಕಡಿಮೆ ಇರೋದ್ರಿಂದ ಇದು ಕಡಿಮೆ ಅನಿಸುತ್ತೆ, ಬಟ್ 8 to 9% ಇಸ್ ಡೀಸೆಂಟ್ ಅಮೌಂಟ್ ಇನ್ ಮಾರ್ಕೆಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನಮ್ಮ ಟ್ರೇಡ್ ಲಾಜಿಕ್. ಸೊ ನೋಡ್ಬೋದು ಈಗ ಮಾರ್ಕೆಟ್ 180 ರೇಂಜಲ್ಲೆಲ್ಲ ರನ್ ಆಗ್ತಾಯಿದೆ. ಹೋಲ್ಡ್ ಮಾಡಿದ್ದಿದ್ರೆ 1500 ಪ್ಲಸ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗೋದು. ಬಟ್ ಇಟ್ಸ್ ಓಕೆ, ಫೈನ್. ಪ್ರಾಫಿಟ್ ಈಸ್ ಪ್ರಾಫಿಟ್. ಮತ್ತು ಇವತ್ತಿನ ದಿನ ಒಳ್ಳೆ ಉತ್ತಮವಾದಂಥ ಸ್ಟಾರ್ಟಿಂಗಲ್ಲೇ ಒಂದು ಇನಿಷಿಯಲ್ ಮೂಮೆಂಟಮ್ ಏನಿದೆ ಮಾರ್ಕೆಟಲ್ಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಸಿಕ್ಕಿದೆ ನಮಗೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿ ನೋಡೋದಾದರೆ ನಾನು ಹೇಳ್ದಂಗೆ ಇನ್ನೂ ಕೂಡ ಮಾರ್ಕೆಟಲ್ಲಿ ಈ ಕ್ಲೋಸಿಂಗ್ ಪ್ರೈಸ್ನ ಲೆವೆಲ್ ಏನಿದೆಯಲ್ಲ ಇಲ್ಲಿವರೆಗೂ ಬರುವಂಥ ಚಾನ್ಸಸ್ ಮಾರ್ಕೆಟಲ್ಲಿ ಇದೆ. ಸೊ ನೋಡೋಣ ಯಾವ ರೀತಿಯಾದಂಥ ಇವತ್ತಿನ ದಿನ ಟ್ರೇಡಿಂಗ್ ಡೆವಲಪ್ ಆಗುತ್ತೆ ಅಂತ. ಸೊ ಇವತ್ತಿನ ದಿನದ ಟ್ರೇಡ್ ಎಕ್ಸಿಕ್ಯೂಷನ್ ಮತ್ತು ಲಾಜಿಕ್ ಆಲ್ರೆಡಿ ಬಿಗಿನಿಂಗ್ ಆಫ್ ದ ವಿಡಿಯೋನೇ ಹೇಳಿದ್ದೆ. ಇವತ್ತಿನ ದಿನ ಯಾವ ಲೆವೆಲ್ಸಲ್ಲಿ ಬಯರ್ಸ್ ಇದ್ದಾರೆ ಅಥವಾ ಸೆಲ್ಲರ್ಸ್ ಇದ್ದಾರೆ ನೆನ್ನೆ ದಿನದ ಪ್ರಕಾರ ಅಂತ. ಇವತ್ತಿನ ದಿನ ಯಾರೂ ಬಯರ್ಸ್ಗಳು ಮಾರ್ಕೆಟಲ್ಲಿ ಇರಲಿಲ್ಲ, ಸೆಲ್ಲರ್ಸ್ ಇದ್ದರು. ಸೊ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡೋದಕ್ಕೆ ನಾವು ಈ ಪ್ಲ್ಯಾನನ್ನು ಮಾಡಿದ್ದಂಥದ್ದು. ಬಟ್ ಸೆಲ್ಲರ್ಸ್ ಮಾರ್ಕೆಟಲ್ಲಿ ತುಂಬಾ ದೂರ ಇದ್ದಾರೆ. ಸೊ ಇಷ್ಟು ದೂರ ಇರೋವಂಥ ಸೆಲ್ಲರ್ಸು ಅಟ್ಲೀಸ್ಟ್ ಇಲ್ಲಿಗೆ ಬಂದ್ರೂ ಅವ್ರಿಗೇನು ಲಾಸಸ್ ಆಗೋಲ್ಲ. ಒಂದು ಅವರ ಪ್ರಾಫಿಟಲ್ಲಿ ಏನಾಗಿರುತ್ತೆ, ಸ್ವಲ್ಪ ಮಾರ್ಜಿನ್ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಅರ್ಲಿಯಾಗಿ ಎಕ್ಸಿಟ್ನ ಕಂಡಿರುವಂಥದ್ದು. ಯಾಕಂದರೆ ಇಲ್ಲಿರೋ ಸೆಲ್ಲರ್ಸ್ನ ನಾವು ಡೈರೆಕ್ಟಾಗಿ ಟಾರ್ಗೆಟ್ನ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಟಾರ್ಗೆಟ್ ಮಾಡೋಕ್ಕೆ ಹೋದರೆ ನಾವು ಅಲ್ಲಿವರೆಗೂ ಉಳ್ಕೊಂಡಿದ್ರೆ ಮಾರ್ಕೆಟಲ್ಲಿ ನಮ್ಮ ಆಪ್ಷನ್ ಪ್ರೀಮಿಯಮ್ ಏನಿರುತ್ತಲ್ಲ ಅಷ್ಟು ಹೊತ್ತಿಗೆ ಡಿ ಕೆ ಕಾಣಿ ನಾವು ಕೂಡ ಲಾಸಲ್ಲಿ ಬರಬೇಕಾಗುತ್ತೆ. ಅದಕ್ಕೋಸ್ಕರನೇ ಬೇಗನೆ ಎಂಟ್ರಿಯನ್ನು ತೊಗೊಂಡಿದ್ದು ಮತ್ತು ಒಂದು ಉತ್ತಮವಾದಂಥ ಪ್ರಾಫಿಟ್ ಬಂದಿದ ತಕ್ಷಣ ನಾವು ಮಾರ್ಕೆಟಿಂದ ಎಕ್ಸಿಟ್ನ ಕಂಡಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ಟ್ರೇಡ್ ಎಕ್ಸಿಕ್ಯೂಷನ್ ಮತ್ತು ಟ್ರೇಡ್ ಲಾಜಿಕ್. ಇದೇ ರೀತಿಯಾದಂಥ ವೀಡಿಯೋಸ್ ನಿಮಗೆ ಮುಂದೆನೂ ಬೇಕು ಮತ್ತು ಇಷ್ಟ ಆಗ್ತಿದೆ ಇಂಥ ವೀಡಿಯೋಸ್ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಹ್ಯಾಪಿ ಟ್ರೇಡಿಂಗ್, ಹ್ಯಾಪಿ ಡೇ. ಬೈ ಬೈ ಆಲ್ ಟ್ರೇಡರ್ಸ್.